ಇವತ್ತು ನಾವು ಒಂದು ಕಠಿಣ ವಾಸ್ತವದ ಬಗ್ಗೆ ಮಾತನಾಡೋಣ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಅಂಕಿ ಅಂಶಗಳ ಪ್ರಕಾರ ಪ್ರತಿ 9 ಭಾರತೀಯರಲ್ಲಿ ಒಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಕ್ಯಾನ್ಸರ್ ಅಪಾಯವನ್ನು ಎದುರಿಸುತ್ತಾರೆ. ಆದರೆ ಭಯಪಡಬೇಡಿ, ಈ ಕಾಯಿಲೆಯನ್ನ ಸೋಲಿಸಲು ಈಗ ಹೊಸ ಹಾದಿ ಸಿಕ್ಕಿದೆ. ಅದೇ ಅಪೋಲೋ ಕ್ಯಾನ್ಸರ್ ಸೆಂಟರ್ನ ಝೀರೋ ಟು ಹೀರೋ ಅಭಿಯಾನ. ಭಾರತದಲ್ಲಿ ಕ್ಯಾನ್ಸರ್ ಬಗ್ಗೆ ಇರುವ ದೊಡ್ಡ ಸಮಸ್ಯೆ ಅಂದ್ರೆ ಅದು ಪತ್ತೆಯಾಗುವ ಸಮಯ. 70% ಹೆಚ್ಚು ಪ್ರಕರಣಗಳು 3ನೇ ಮತ್ತು 4ನೇ ಹಂತದಲ್ಲಿದ್ದಾಗ ಮಾತ್ರ ಬೆಳಕಿಗೆ ಬರುತ್ತವೆ. ಈ ಹಂತದಲ್ಲಿ ಚಿಕಿತ್ಸೆ ಕಠಿಣವಾಗುತ್ತೆ, ಗುಣವಾಗುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ ಮತ್ತು ಕುಟುಂಬದ ಮೇಲೆ ಆರ್ಥಿಕ ಹೊರೆ ಬೆಟ್ಟದಷ್ಟು ಬೀಳುತ್ತೆ. ಈಗಾಗಲೇ ಆಲ್ ಆಫ್ ಮೈ ಕೊಲೀಗ್ಸ್ ಹ್ಯಾವ್ ಸ್ಪೋಕನ್ ಅಬೌಟ್ ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡಿದ್ರೆ, ಅಂದರೆ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಹೇಗೆ ಇಟ್ ಕ್ಯಾನ್ ಬಿ ಮಚ್ ಮೋರ್ ಟ್ರೀಟಬಲ್ ವಿತ್ ವೆರಿ ಲೆಸ್ ಸೈಡ್ ಎಫೆಕ್ಟ್ಸ್. ಈಗ ಅರ್ಲಿ ಅಂದರೆ ಸ್ಟೇಜ್ 1 ಅಲ್ಲಿ ಡಿಟೆಕ್ಟ್ ಆಗಿರೋ ವಿಮ್ಸ್ ಟ್ಯೂಮರಿಗೂ ಸ್ಟೇಜ್ 2, 3, 4 ಡಿಟೆಕ್ಟ್ ಆಗೋ ವಿಮ್ಸ್ ಟ್ಯೂಮರಿಗೂ ತುಂಬಾ ವ್ಯತ್ಯಾಸ ಇದೆ. ಈ ಪೇಷಂಟ್ ಒಂದು 3 ತಿಂಗಳು ಲೇಟಾಗಿ ಬಂದಿದ್ರೆ ಅಥವಾ 4 ತಿಂಗಳು ಲೇಟಾಗಿ ಬಂದಿದ್ರೆ ಸ್ಟೇಜ್ 3 ಅಥವಾ ಸ್ಟೇಜ್ 4 ಅಲ್ಲಿ ಪಿಕಪ್ ಆಗಿದ್ರೆ ಈ ಮಗುವಿಗೆ ಮಲ್ಟಿಪಲ್ ಸೈಕಲ್ಸ್, ಆಲ್ಮೋಸ್ಟ್ 18-20 ಸೈಕಲ್ಸ್ ಕೀಮೋಥೆರಪಿ ಬೇಕಾಗ್ತಾ ಇತ್ತು. ಇಲ್ಲಿದೆ ನೋಡಿ ಅಪೋಲೋ ಕ್ಯಾನ್ಸರ್ ಸೆಂಟರ್ನ ವಿಶಿಷ್ಟ ಯೋಜನೆ. ಕ್ಯಾನ್ಸರ್ ಅನ್ನ ಶೂನ್ಯ ಹಂತದಲ್ಲೇ ಪತ್ತೆ ಹಚ್ಚುವುದು ಈ ಅಭಿಯಾನದ ಮುಖ್ಯ ಉದ್ದೇಶ. ಶೂನ್ಯ ಹಂತ ಅಂದ್ರೆ ಕ್ಯಾನ್ಸರ್ ಹರಡಲು ಆರಂಭಿಸುವ ಮುನ್ನವೇ ಅದನ್ನ ಗುರುತಿಸುವುದು. Get documented and also identify how many people are actually getting diagnosed at stage 0 in each cancer registry of a city or a state, because that gives out a true picture of people getting diagnosed early or not. Otherwise today we do not even know how many people are getting diagnosed. ಯಾರು ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಂಡು ಕ್ಯಾನ್ಸರ್ ಗೆಲ್ತಾರೋ ಅವರೇ ನಿಜವಾದ ಹೀರೋಗಳು. ಕ್ಯಾನ್ಸರ್ ಯಾವುದೇ ಇರಲಿ, ಮೆದುಳು, ಸ್ತನ, ಕುತ್ತಿಗೆ ಅಥವಾ ಶ್ವಾಸಕೋಶ, ಆರಂಭಿಕ ರೋಗ ನಿರ್ಣಯವೇ ಪ್ರತಿಯೊಬ್ಬ ಸಾಧಕನ ಯಶಸ್ಸಿನ ರಹಸ್ಯ. ಅಪೋಲೋ ಕ್ಯಾನ್ಸರ್ ಸೆಂಟರ್ ಈ ಗೆದ್ದವರ ತಂಡಕ್ಕೆ ನಿಮ್ಮನ್ನ ಆಹ್ವಾನಿಸುತ್ತಿದೆ. Is significant for these patients. So that is where the concept of early diagnosis is important. Like Dinesh said, stage 0 screening, which my other colleagues are also going to allude to. There are several cancers which can be screened, like the colorectal cancer, the prostate cancer, cervical cancer, breast cancer, and now in high-risk individuals who are smokers, even lung cancer can be screened. ಕ್ಯಾನ್ಸರ್ ಎಂದರೆ ಅಂತ್ಯವಲ್ಲ, ಅದು ಹೋರಾಟದ ಆರಂಭವಷ್ಟೇ. ಆದರೆ ಈ ಹೋರಾಟದಲ್ಲಿ ನೀವು 0 ಹಂತದಲ್ಲೇ ಎಚ್ಚೆತ್ತುಕೊಂಡರೆ ಖಂಡಿತವಾಗಿಯೂ ಹೀರೋ ಆಗಿ ಹೊರಹೊಮ್ಮುತ್ತೀರಿ. ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ, ಆರಂಭಿಕ ತಪಾಸಣೆಯೇ ಈ ಒಂದು ಅಭಿಯಾನದ ಗುರಿ.